ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಕ್ಷಾ ಬಂಧನದ ವಿಶೇಷವಾಗಿ ನಾವು ಇವತ್ತು ರವಾ ಹೋಳಿಗೆಯ ರೆಸಿಪಿಯನ್ನ ತೋರಿಸ್ಕೊಡ್ತಿದೀವಿ. ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ 1.5 ಕಪ್ ನಷ್ಟು ಮೈದಾವನ್ನ ತಗೊಳ್ತಿದೀವಿ. 1.5 ಕಪ್ ನಷ್ಟು ಮೈದಾವನ್ನ ತಗೊಂಡಿದೀವಿ. ನಾವಿಲ್ಲಿ ಹೋಳಿಗೆಯ ಕಣಕವನ್ನ ರೆಡಿ ಮಾಡ್ಕೊಳ್ತಿದೀವಿ. ನೆಕ್ಸ್ಟ್ ಇದಕ್ಕೆ ಅರ್ಧ ಕಪ್ ನಷ್ಟು ಎಣ್ಣೆಯನ್ನ ತಗೊಂಡಿದೀವಿ. ಎಣ್ಣೆಯನ್ನ ಹಾಕೊಂಡ್ರೆ ಹೋಳಿಗೆಯ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ಅರ್ಧ ಕಪ್ ನಷ್ಟು ಎಣ್ಣೆಯನ್ನ ಹಾಕೊಂಡಿದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ. ಸ್ವಲ್ಪ ನೀರನ್ನ ಸೇರಿಸಿ ಈ ರೀತಿ ಉಪ್ಪನ್ನ ಕರಗಿಸಿ ಹಾಕೊಳ್ತಿದೀವಿ. ಯಾಕಂದ್ರೆ ನಾವು ಕಲ್ಲುಪ್ಪನ್ನ ಬಳಸಿದೀವಿ, ಅದಕ್ಕಾಗಿ ನೀವು ಪುಡಿ ಉಪ್ಪನ್ನು ಕೂಡ ಬಳಸಬಹುದು. ಹಾಗೆ ಇದಕ್ಕೆ ನಾವು 1 ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೊಳ್ತಿದೀವಿ. ತುಪ್ಪ ಆಪ್ಷನಲ್, ಬೇಕು ಅಂದ್ರೆ ಹಾಕೋಬಹುದು. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ತುಪ್ಪದ ಘಮ ಕೂಡ ಚೆನ್ನಾಗಿ ಬರುತ್ತೆ. ಅದಕ್ಕಾಗಿ ತುಪ್ಪವನ್ನ ಹಾಕೊಂಡಿದೀವಿ. ಹಾಗೆ ಸಾಫ್ಟ್ ಕೂಡ ಆಗುತ್ತೆ. ಇದನ್ನ ಚೆನ್ನಾಗಿ ನೀರನ್ನ ಸೇರಿಸಿ ಈ ರೀತಿ ಕಣಕದ ಫಾರ್ಮ್ ಅಲ್ಲಿ ಇದನ್ನ ಕಲ್ಸ್ಕೋಬೇಕಾಗತ್ತೆ. ಚಪಾತಿ ಹಿಟ್ಟಿನ ಹದಕ್ಕೆ ಅಂತಾನೆ ಹೇಳ್ಬೋದು. ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಆದಷ್ಟು ಚೆನ್ನಾಗಿ ಇದನ್ನ ನಾದ್ಕೊಳ್ಳಿ, ಇದರಿಂದ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾವ್ ಇದನ್ನ ರೆಡಿ ಮಾಡ್ಕೊಂಡಿದೀವಿ. ನಿಮ್ಗೆ ಅರಿಶಿನ ಬೇಕಂದ್ರೆ ಅರಿಶಿನ ಕೂಡ ಆಡ್ ಮಾಡ್ಕೋಬಹುದು. ಈಗ ನಾವ್ ಇದಕ್ಕೆ ಮೇಲ್ಗಡೆಯಿಂದ 2 ಸ್ಪೂನ್ ನಷ್ಟು ಎಣ್ಣೆನ ಹಾಕಿ ಇನ್ನೊಂದ್ಸತಿ ಇದನ್ನ ಚೆನ್ನಾಗಿ ನಾದ್ಕೊಳ್ತಿದೀವಿ. ಈ ರೀತಿ ಎಣ್ಣೆಯಲ್ಲಿ ಇದನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನ ನಾದ್ಕೊಳ್ಬೇಕಾಗತ್ತೆ. ಈಗ ಇದನ್ನ ಈ ರೀತಿ ಒಂದು ಬೌಲ್ ಮುಚ್ಚಿ ಇಡಬೇಕು. ಇದರಿಂದ ಸಾಫ್ಟ್ ಆಗಿರುತ್ತೆ, ಗಟ್ಟಿ ಆಗಲ್ಲ. ನೆಕ್ಸ್ಟ್ ಒಂದು ಬಾಣಲೆಗೆ 2 ರಿಂದ 3 ಸ್ಪೂನ್ ನಷ್ಟು ತುಪ್ಪವನ್ನ ಹಾಕೊಂಡಿದೀವಿ. ತುಪ್ಪದಲ್ಲಿ ರವಾವನ್ನ ಹುರಿದುಕೊಳ್ಬೇಕಾಗತ್ತೆ. ನಾವಿಲ್ಲಿ ಮೀಡಿಯಂ ರವಾವನ್ನ ಬಳಸಿದೀವಿ. 1 ಕಪ್ ನಷ್ಟು ರವಾವನ್ನ ನಾವು ತಗೊಂಡಿದೀವಿ. ನೋಡಿ, ಈ ಕಪ್ ಅಲ್ಲಿ 1 ಕಪ್ ರವಾವನ್ನ ತಗೊಂಡಿದೀವಿ. ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ. ಆದಷ್ಟು ರವಾವನ್ನ ಚೆನ್ನಾಗಿ ಹುರಿದುಕೊಳ್ಳಿ, ಇದರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ರವಾ ಕೂಡ ತುಪ್ಪದಲ್ಲಿ ಹುರಿದು ಉಬ್ಬಿ ಬರ್ಬೇಕು. ಇದಕ್ಕೆ ನಾವು ಅರ್ಧ ಕಪ್ ನಷ್ಟು ಕೊಬ್ಬರಿಯನ್ನ ಹಾಕೊಂಡಿದೀವಿ. ಕೊಬ್ಬರಿಯನ್ನ ನಾವಿಲ್ಲಿ ಅರ್ಧ ಕಪ್ ನ ತಗೊಂಡಿದೀವಿ. ನೆಕ್ಸ್ಟ್ ನಾವ್ ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕೊಳ್ಳೋದಿದೆ. ಅದಕ್ಕಾಗಿ ಅರ್ಧ ಕಪ್ ನಷ್ಟು ಕೊಬ್ಬರಿಯನ್ನ ಹಾಕೊಂಡಿದೀವಿ. ಇದನ್ನು ಕೂಡ ಈ ರೀತಿ ಹುರಿದುಕೊಳ್ಬೇಕಾಗತ್ತೆ. ಈಗ ಹಸಿ ತೆಂಗಿನಕಾಯಿ ತುರಿಯನ್ನ ನಾವು ಅರ್ಧ ಕಪ್ ಹಾಕೊಂಡಿದೀವಿ. ನೋಡಿ, 1 ಕಪ್ ರವಾಗೆ ಅರ್ಧ ಕಪ್ ನಷ್ಟು ಕೊಬ್ಬರಿ, ಒಣ ಕೊಬ್ಬರಿಯನ್ನ ಹಾಕೊಂಡಿದೀವಿ. ಹಾಗೆ ಅರ್ಧ ಕಪ್ ನಷ್ಟು ಹಸಿಯಾಗಿರುವಂತಹ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ. ಇದನ್ನು ಕೂಡ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ. ಎಲ್ಲ ಡ್ರೈ ಆಗ್ಬೇಕು. ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಕೂಡ ಆಡ್ ಮಾಡ್ಕೊಂಡಿದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ಈಗ 2 ಸ್ಪೂನ್ ನಷ್ಟು ನೀರನ್ನ ಹಾಕೋಬೇಕಾಗತ್ತೆ. 2 ಸ್ಪೂನ್ ನಷ್ಟು ನೀರನ್ನ ಹಾಕಿ ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಅನ್ಸ್ತಿರ್ಬೋದು ನೀರನ್ನ ಯಾಕೆ ನಾವು ಹಾಕೊಂಡಿದೀವಿ ಅಂತ. ಇದರಿಂದ ಹೂರಣ ಸ್ವಲ್ಪ ಸಾಫ್ಟ್ ಆಗುತ್ತೆ. ರವಾ ತುಂಬಾ ಹುರಿದಿರೋದ್ರಿಂದ ಅದು ತರಿ ತರಿಯಾಗಿ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ನೀರನ್ನ ಹಾಕೊಂಡ್ರೆ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನಂತರ ಬಾಣಲೆಗೆ ನೀರನ್ನ ಹಾಕೊಂಡಿದೀವಿ. ನೀರನ್ನ ಹಾಕಿ ಬೆಲ್ಲವನ್ನ ಹಾಕೋಬೇಕಾಗುತ್ತೆ. ಬೆಲ್ಲವನ್ನ ಹಾಕೊಳ್ಬೇಕು. ಬೆಲ್ಲವನ್ನ ನಾವಿಲ್ಲಿ 3/4 ಕಪ್ ಬೆಲ್ಲವನ್ನ ಬಳಸಿದೀವಿ. ನೀವು ಬೇಕು ಅಂದ್ರೆ 1 ಕಪ್ ಬೆಲ್ಲವನ್ನು ಕೂಡ ಹಾಕೋಬಹುದು. ನಾವು ರವಾ 1 ಕಪ್ ತಗೊಂಡಿದ್ವಿ ಅಲ್ವಾ, ಅದಕ್ಕೆ ಈಕ್ವಲ್ ಆಗಿ 1 ಕಪ್ ಬೆಲ್ಲವನ್ನು ಕೂಡ ತಗೋಬಹುದು. ನಾವಿಲ್ಲಿ 3/4 ಕಪ್ ಮಾತ್ರ ತಗೊಂಡಿದೀವಿ. ಬೆಲ್ಲವನ್ನ ಈ ರೀತಿ ಕರಗಿಸ್ಕೊಳ್ಬೇಕಾಗತ್ತೆ. ಪಾಕ ಬರೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಬೆಲ್ಲ ಕರಗಿದೆ. ಈಗ ಇದಕ್ಕೆ ನಾವು ರವಾ, ಒಣ ಕೊಬ್ಬರಿ ಮತ್ತು ಹಸಿ ತೆಂಗಿನಕಾಯಿ ತುರಿಯನ್ನ ಏನು ಹುರಿದುಕೊಂಡಿಟ್ಕೊಂಡಿದ್ವೋ ಅದನ್ನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಹೂರಣ ಈ ರೀತಿ ಗಟ್ಟಿ ಆಗ್ತಾ ಬರ್ಬೇಕು. ನೋಡಿ, ಗಟ್ಟಿ ಆಗೋ ತನಕ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಸಾಫ್ಟ್ ಆಗಿ ಇಟ್ಕೊಂಡ್ರೆ ನಿಮ್ಗೆ ಹೋಳಿಗೆನ ತಟ್ಟೋಕೆ ಕಷ್ಟ ಆಗತ್ತೆ. ನೋಡಿ, ಈ ರೀತಿ ಡ್ರೈ ಆದ್ರೆ ಸಾಕಾಗತ್ತೆ. ಈಗ ನಾವು ಒಂದು ಬಾಳೆ ಎಲೆಯನ್ನ ತಗೊಂಡಿದ್ವಿ. ಬಾಳೆ ಎಲೆ ಮೇಲೆ ಹೋಳಿಗೆ ಮಾಡೋದು ತುಂಬಾ ಸುಲಭವಾಗಿರತ್ತೆ. ಅದಕ್ಕಾಗಿ ಬಾಳೆ ಎಲೆಯನ್ನೇ ತಗೊಂಡಿದ್ವಿ.
ಫಸ್ಟ್ ಕಣಕವನ್ನ ತಗೊಂಡಿದೀವಿ. ಕಣಕವನ್ನ ಸ್ವಲ್ಪ ಕೈಯಲ್ಲಿ ಅಗಲವಾಗಿ ಮಾಡ್ಕೊಳ್ತಿದೀವಿ. ಇದರಿಂದ ಈಸಿ ಆಗತ್ತೆ ಹೂರ್ಣ ಇಡೋಕೆ. ಅದಕ್ಕಾಗಿ ಸ್ವಲ್ಪ ಅಗಲವಾಗಿ ಮಾಡ್ಕೊಂಡಿದೀವಿ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡ್ಕೊಳ್ಳಿ. ನಂತರ ಹೂರ್ಣವನ್ನ ಈ ರೀತಿ ಉಂಡೆ ಆಕಾರವಾಗಿ ಮಾಡಿಟ್ಕೊಂಡಿದ್ವಿ. ಇದರಿಂದ ಕಣಕದೊಳಗೆ ಇಡೋದು ತುಂಬಾ ಸುಲಭ ಆಗತ್ತೆ. ಈಗ ಎಲ್ಲ ಕಡೆಯಿಂದ ಈ ರೀತಿ ಕಣಕವನ್ನ ಫೋಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕು. ಹೂರ್ಣವನ್ನಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಚೆನ್ನಾಗಿ ಸೀಲ್ ಮಾಡ್ಕೊಳ್ಳಿ. ಇದನ್ನ ಈಗ ತಿರುಗಿ ಹಾಕಿ ನಂತರ ಇದನ್ನ ಕೈಯಿಂದಾನೆ ಈ ರೀತಿ ತಟ್ಕೊಳ್ಬೇಕಾಗತ್ತೆ. ನೀವು ಬೇಕಾದ್ರೆ ಲಟ್ಟಣಿಗೆ ಸಹಾಯದಿಂದ ಕೂಡ ಇದನ್ನ ಮಾಡ್ಕೊಳ್ಬಹುದು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿ ಕೂಡ ಈ ರೀತಿ ಆರಾಮಾಗಿ ಮಾಡ್ಕೋಬಹುದು. ತುಂಬಾ ಸಾಫ್ಟ್ ಆಗಿರುತ್ತೆ. ಅದಕ್ಕಾಗಿ ಕೈಯಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ನೋಡಿ, ಕೈಯಿಂದ ಮಾಡ್ಕೊಂಡ್ರೆ ಎಷ್ಟು ಅಗಲವಾಗಿ ನಿಮ್ಗೆ ಹೋಳಿಗೆ ಬೇಕೋ ಅಷ್ಟು ಅಗಲವಾಗಿ ಮಾಡ್ಕೋಬಹುದು. ಈ ರೀತಿ ಸಿಂಪಲ್ ಆಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಈ ರೀತಿ ಎಲ್ಲಾ ಕಡೆ ಪ್ರೆಸ್ ಮಾಡ್ಕೊಳ್ತಾ ಹೋದ್ರೆ ಹೋಳಿಗೆ ರೆಡಿ ಆಗತ್ತೆ. ಇದನ್ನ ತವಾ ಮೇಲೆ ಹಾಕಿ ಬೇಯಿಸ್ಬೋದು. ಈ ರವಾ ಹೋಳಿಗೆ ತುಂಬಾ ಸುಲಭ. ನೀವು ಮಾಡೋದಿದ್ರೆ ಒಂದು 10 ನಿಮಿಷದಲ್ಲಿ ಆರಾಮಾಗಿ ಇದನ್ನ ಮಾಡ್ಕೋಬಹುದು. ನೋಡಿ, ಈ ರೀತಿ ತಟ್ಟಿ ತಟ್ಟಿ ಇದನ್ನ ಎಷ್ಟು ದೊಡ್ಡ ಹೋಳಿಗೆಯನ್ನಾಗಿ ನಾವು ಮಾಡ್ಕೊಂಡಿದೀವಿ. ನೆಕ್ಸ್ಟ್ ತವಾಗೆ ಎಣ್ಣೆಯನ್ನ ಹಾಕೊಂಡಿದ್ವಿ. ಈ ಬಾಳೆ ಎಲೆ ಸಮೇತವಾಗಿ ನಾವು ತವಾ ಮೇಲೆ ಈ ಹೋಳಿಗೆಯನ್ನ ಹಾಕೊಂಡಿದೀವಿ. ಇದರಿಂದ ತೆಗಿಯೋದು ತುಂಬಾ ಸುಲಭ, ಹಾಗೆ ಅಂಟೋದಿಲ್ಲ. ಬಾಳೆ ಎಲೆ ಸ್ವಲ್ಪ ಬಾಡಿದ ನಂತರ ನೀವು ಇದನ್ನ ಆರಾಮಾಗಿ ತೆಗಿಬಹುದು. ಫ್ಲೇಮ್ ಮಾತ್ರ ನೀವು ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಹೋಳಿಗೆ ಕಪ್ಪಗಾಗ್ಬಿಡುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ. ಈಗ ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಲ್ಲದ ಆ ಬ್ರೌನ್ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ್ಲೇ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ. ಇದನ್ನ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಬೇಯಿಸಿ. ಟೇಸ್ಟಿಯಾದ ರವಾ ಹೋಳಿಗೆ ರೆಡಿ ಆಗಿದೆ. ರವಾ ಹೋಳಿಗೆ ಮಾಡೋದು ತುಂಬಾ ಸುಲಭ. ಈ ರಕ್ಷಾಬಂಧನಕ್ಕೆ ನಿಮ್ಮ ಸೋದರರು ಸೋದರಿಯರಿಗೆ ಈ ರೀತಿ ರವಾ ಹೋಳಿಗೆನ ಮಾಡಿ ಬಡಿಸಿ. ತುಂಬಾ ಚೆನ್ನಾಗಿರತ್ತೆ, ತುಂಬಾ ಸ್ಪೆಷಲ್ ಆಗಿ ಕೂಡ ಇರತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದೇ ರೀತಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.